ಎಣ್ಣೆ ನಮ್ದು ಊಟ ನಿಮ್ದು ಹಾಡಿನ ಮೂಲಕ ಫೇಮಸ್ ಆದ ಹಾಡುಗಾರ ನವೀನ್ ಸಜ್ಜು. ಈಗ ನವೀನ್ ಸಜ್ಜು ಲೋ ನವೀನ ಚಿತ್ರದ ಮೂಲಕ ನಾಯಕ ನಟರಾಗಿ ತೆರೆಗೆ ಬಂದಿದ್ದಾರೆ. ಈ ಚಿತ್ರ ಈಗಾಗಲೇ ರಾಜ್ಯದಂತೆ ತೆರೆ ಕಂಡು ಪ್ರದರ್ಶನ ಕಾಣ್ತಿದೆ. ಶಿವಮೊಗ್ಗದಲ್ಲೂ ಕೂಡ ಈಗ ಬಿಡುಗಡೆಯಾಗಿ ಜನರನ್ನ ಆಕರ್ಷಿಸುತ್ತದೆ. ಇಂದು ಶಿವಮೊಗ್ಗಕ್ಕೆ ಬಂದಿದ್ದ ಚಿತ್ರತಂಡ ಚಿತ್ರದ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಚಿತ್ರದ ವಿಶೇಷತೆಗಳ ಕುರಿತು ಹೇಳಿಕೊಂಡಿತು. ನಾವೇ ಮಾಡಿರೋದ್ರಿಂದ ಅದಕ್ಕೊಂದು ಟೈಟ್ಲ್ ಬೇಕಿತ್ತು. ಆ ಟೈಟ್ಲಿಗೆ ಯಾವ್ದಾದ್ರು ಒಂದು ಹೆಸರು ಬೇಕಿತ್ತು, ಹೀರೋಗ್ ಒಂದು ಹೆಸರು ಇಡಬೇಕಿತ್ತು. ಸರ್ ಹಿಂಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು ಸುನಿಲ್. ಅಣ್ಣ ನಾನು ಈ ಟೈಟ್ಲ್ ಇಡವ ನಾನು ಯಾವ್ದೋ ಹೇಳ್ದೆ, ಒಂದು ಹಳೆ ಸಿನಿಮಾದು ಬಲೆ ಭಾಸ್ಕರ ಅಂತ ಹೇಳ್ದೆ. ಲೋ ನವೀನ ಬೇಡಕ್ ಲೋ ನವೀನ ಬೇಡಕ್ ಲೋ ನವೀನ ಅಂತಲೇ ಇಡೋ, ಇದಕ್ಕಿಂತ ಇನ್ಯಾವ ಟೈಟ್ಲ್ ಬೇಕು ಅಂದ. ಅದನ್ನಿಟ್ವಿ. ಆ ಟೈಟ್ಲ್ ಇವತ್ತು ಕತೆಗೆ ಎಷ್ಟು ಆಪ್ಟ್ ಆಗುತ್ತೆ ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಲೋ ನವೀನ ಉಸಾರು ಕಲಾ ಅಂತ ಸಬ್ ಟೈಟ್ಲ್. ಎಣ್ಣೆ ಆಡಿಲ್ಲ. ಎಣ್ಣೆ ಆಡ ಇಲ್ಲ ಎಣ್ಣೆ ಆಡಿಲ್ಲ ಅಂದ್ರೆ ಎಲ್ಲಾ ವರ್ಗದವ್ರಿಗೂ ಒಂದೊಂದು ಹಾಡು ಮಾಡಿದೀನಿ ಸರ್. ಕೋಣಾಣೆ ಹೀರೋ ಇಂಟ್ರಡಕ್ಷನ್ ಸಾಂಗು ಎಲ್ಲ ಬಿಲ್ಡಪ್ ಸಾಂಗ್ ಇರುತ್ತೆ ಅಲ್ವಾ. ನಾನು ಹಳ್ಳಿ ಸೊಗಡು ಮಧ್ಯ ಆ ನೇಚರ್ ಪ್ರಕೃತಿಯ ಮಧ್ಯ ಎಮ್ಮೆ ಮುಖಾಂತರ ಹೀರೋ ಇಂಟ್ರಡಕ್ಷನ್ ಆಗುವಂತ ಅದನ್ನ ನೀವ್ ಹೇಳಿದ್ದ ಹಾಡು ಮಾಡಿದೀನಿ. ಹೆಣ್ಣು ಹುಡುಕವ್ರ ಸಮಸ್ಯೆ ಅಂತ ಒಂದು ಹಾಡು ಮಾಡಿದೀನಿ. ಆಮೇಲೆ IT ಅವ್ರದ್ದು ಏನೆಲ್ಲ ಗೋಳಾಟ ಇರುತ್ತೆ ಅನ್ಬಿಟ್ಟು, ಇಂದು ಶುಕ್ರವಾರ ಶುಭವ ತರುವ ವಾರ IT-BT ಅವರು ಕುಣಿದು ಕುಪ್ಪಳಿಸುವ ವಾರ ಅಂದ್ಬಿಟ್ಟು ಅವರ ದಿನ ಎದ್ದು ಮೂತಿ ತೊಳೆದು ಲ್ಯಾಪ್ಟಾಪ್ ಮುಂದೆ ಕೂರಮ್ಮ, ಚಡ್ಡಿ ಮೇಲೆ ಶರ್ಟ್ ಹಾಕೊಂಡು ಮೀಟಿಂಗ್ ಜಾಯ್ನ್ ಆಗಮ್ಮ ಅಂದ್ಬಿಟ್ಟು IT ಅವ್ರಿಗೆಲ್ಲ ಸೇರಿ ಒಂದು ಹಾಡು ಮಾಡಿದೀನಿ. ಆಮೇಲೆ ಮೆಲೋಡಿ ಸಾಂಗು ಕೈ ತೊಳಕ ಮುಟ್ಟಬೇಕು ನನ್ನ ಹುಡುಗಿ, ಏನ್ ಚಂದ ಕಾಣಿಸ್ತಾವಳೆ ನನ್ನ ಹುಡುಗಿ, ಕೈ ತೊಳಕ ಮುಟ್ಟಂಗವಳೆ ನನ್ನ ಹುಡುಗಿ, ಏನ್ ಚಂದ ಕಾಣಿಸ್ತಾವಳೆ ನನ್ನ ಬೆಡಗಿ, ಹತ್ತಿರ ಬಾರಮ್ಮಿ ಪಕ್ಕದಲ್ಲಿ ಕೂರಮ್ಮಿ ಮುತ್ತೊಂದ ನೀಡಮ್ಮಿ, ಓಡೋಡ್ಕೊಂಡು ಓಡೋಡಿ ಬಂದೆ ನಿನ್ನನ್ನು ನೋಡಲು, ಒಯ್ಯಾರೆ 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 ಒಯ್ಯಾರಿ ಒಂದು ಮೆಲೋಡಿ ಸಾಂಗ್ ಇದೆ. ಮತ್ತೆ ಒಂದು ದೇವ್ರು ಸರಿ ಇಲ್ಲ ಅಂದ್ಬಿಟ್ಟು ಒಂದು ಹಾಡು ಮಾಡಿದೀನಿ. ಅಂದ್ರೆ ದೇವ್ರು ಸರಿ ಇಲ್ಲ ಬೇಜಾರಾದಾಗೆಲ್ಲ ಅವನು ನಾನೇ ಸಿಗ್ತೀನಲ್ಲ. ಅಂದ್ರೆ ತುಂಬಾ ಎಲ್ರಿಗೂ ಒಂಥರ ಈ ಹಾಡು ಭಾಷೆಯಲ್ಲಿ ಎಲ್ರಿಗೂ ಕನೆಕ್ಟ್ ಆಗ್ಬೇಕು ಅಂದ್ರೆ ಬಾಯಿಗೆ ಹಾಡುಗಳು ಬರ್ಬೇಕು, ಕೇಳಿದ ತಕ್ಷಣ ತಲೆಗೆ ಹೋಗಿ ಕೂರ್ಬೇಕು, ಮತ್ತೆ ಸುಲಭವಾಗಿ ಬಾಯಿಗೆ ಹಾಡುಗಳು ಬರ್ಬೇಕು. ಇದ್ರಲ್ಲಿ ಎಲ್ಲಾ ಹಾಡುಗಳನ್ನು ಕಂಪೋಸ್ ಮಾಡಿದ್ದೀನಿ. ಇಲ್ಲ ಸರ್, ನೀವು ಸಿನಿಮಾಗ್ ಬಂದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಹಾಡುಗಳು ಸಪ್ರೇಟ್ ಯಾವೂ ಇಲ್ಲ, ಎಲ್ಲವೂ ಕಥೆ ಒಳಗಡೆ ಬ್ಲೆಂಡ್ ಆಗಿರುವಂತ ಹಾಡುಗಳು. ಯಾವುದು ಸರ್? ಸರ್ ಇಲ್ಲ, ಸಿನಿಮಾ ಒಳಗಡೆ ಅದು ಟ್ರಾವೆಲ್ ಮಾಡ್ತಿದೆ ಸರ್. ಇಲ್ಲ ಅಂದ್ರೆ ಒಂದ್ ಸಾಂಗ್ ತೆಗೆದು ಡಿಲೀಟ್ ಮಾಡಕ್ ಎಷ್ಟೊತ್ತು ಸರ್? ಒಂದೇ ಸೆಕೆಂಡ್ ಹಿಂಗಂದ್ರೆ ಸಾಂಗ್ ಸೈಡ್ಗೆ ಹೋಗ್ಬಿಡುತ್ತೆ. ಅವೆಲ್ಲವೂ ಡಿಸ್ಕಸ್ ಮಾಡಿ ಎಲ್ಲವೂ ಟ್ರಾವೆಲ್ ಆಗುತ್ತೆ, ಕತೆ ಮುಖಾಂತರ ಹೋಗುತ್ತೆ. ಅವು ಸಪ್ರೇಟ್ ಆಗಿ ಬರಲ್ಲ ಹಾಡು. ಈ ಸಿನಿಮಾ ಇದೇನೋ ಹಾಡ್ಗೋಸ್ಕರ ಇಟ್ಟಿದ್ದಾರೆ ಅಂತ ಯಾವ್ದು ಅನ್ಸಲ್ಲ. ಅವೆಲ್ಲನೂ ಫೀಡ್ಬ್ಯಾಕ್ ತಗೊಂಡು ಸಿನಿಮಾ ತೋರಿಸಿ, ಸಿನಿಮಾ ನೋಡಿ ಎಲ್ಲವನ್ನು ಡಿಸ್ಕಸ್ ಮಾಡಿ ಅಲ್ಟಿಮೇಟ್ ಯಾವ್ದು ಭಾರ ಅನಿಸ್ತಾ ಇಲ್ಲ, ಚೆನ್ನಾಗಿ ತಗೊಂಡು ಹೋಗ್ತಾ ಇದೆ ಅನ್ನೋ ಇದ್ರಲ್ಲೇ ಅವು ಕತೆ ಒಳಗಡೆ ಅವು ಕ್ಯಾರಿ ಮಾಡ್ತಾ ಇದಾವೆ. ಈಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸರ್ ಜನ. ಈಗ ನೋಡ್ತಾ ಇರೋರು ಯಾವುದುವೆ ನೀನು ಹಾಡು ಜಾಸ್ತಿ ಆಯ್ತು ಮತ್ತೆ ಇದಂಗ ಆಗ್ಬೇಕಿತ್ತು. ನನ್ಗೆ ನೆಗೆಟಿವ್ 100ಕ್ಕೆ 99.99 ಕಡಿಮೆ ಸರ್ ಬಂದಿರೋದು ಸಿನಿಮಾ. ನೆಗೆಟಿವ್ ರೆಸ್ಪಾನ್ಸು ಫೀಡ್ಬ್ಯಾಕು ಎಲ್ಲಿ ತೆಗೆದ್ರು ಒಬ್ರು ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಥವಾ ಸುಮಾರಾಗೈತೆ ಅಂತ ಹೇಳಿರೋರು ಇಲ್ಲ ಸರ್. ಅದೇನೋ ನಾವು ಒಂದು ಕಾನ್ಫಿಡೆಂಟ್ ಅಂದ್ರೆ ನಾವೇನೋ ಅದ್ಭುತವಾಗಿ ಏನೋ ಹೇಳಕ್ ಹೋಗಿಲ್ಲ ಸರ್. ಮನರಂಜನೆ ಅಷ್ಟೇ, 2 ಗಂಟೆಗಳ ಕಾಲ ಸಿನಿಮಾ ಮುಖಾಂತರ ನಾವೇನು ಮನರಂಜನೆ ಮಾಡುವ ಅಂತ ಅಷ್ಟೇ ಸರ್. ಅದು ಮನರಂಜನೆ ಮಾಡ್ಬೇಕು ಅಷ್ಟೇ ಟಾರ್ಗೆಟ್ ಅಲ್ಲಿತ್ತು, ಅದು ಜನಗಳಿಗೆ ತಲುಪಿದೆ. ಬೇರೆ ಟೈಮಲ್ಲಿ ಹೋಗ್ತಾ ಇರ್ತಾರೆ. ಅಂದ್ರೆ ಕೆಲವು ಟೈಮು ಈ ಏನು ಒಟ್ಟು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಬ್ಜೆಕ್ಟ್ ಆಗಿರಲ್ಲ, ಅವನೊಂದು ಮುಜುಗರ ತಂದಾಗ್ತಾ ಇರ್ತದೆ, ಹಿಂಗೆಲ್ಲ ಇರುತ್ತಲ್ಲ. ಇದು ಮಕ್ಕಳಿಂದ ಹಿಡಿದು ಫ್ಯಾಮಿಲಿ ತನಕ, ವಯಸ್ಸಾಗಿರೋರ್ ತನಕನು ಎಲ್ಲರೂ ಬಂದು ನೋಡ್ತಾ ಇರುವಂತ ಸಿನಿಮಾ ಇದು ಸರ್. ಅವರೇ ಬರ್ಬೇಕು ಅವ್ರಿಗೆ ಇರೋದು ಇದ್ರಲ್ಲಿ ಮೆಸೇಜು.